ಒಂದು ವಾರದಲ್ಲಿ ತೆರವು ಮಾಡಿ, ಇಲ್ಲದಿದ್ದಲ್ಲಿ ಒಕ್ಕಲೆಬ್ಬಿಸಲು ಕಾನೂನು ಕ್ರಮ. ನೋಟಿಸ್. ವಿಷ ಕೊಟ್ಟು ಒಕ್ಕಲೆಬ್ಬಿಸಿ ಸಂತ್ರಸ್ತೆಯ ಅಳಲು. ಹೌದು, ಭೂಮಿ ಬಿಡುವುದಾದರೆ ಮೊದಲು ಒಂದು ತೊಟ್ಟು ವಿಷ ಕೊಡಿ, ನಂತರ ನಮ್ಮನ್ನ ಒಕ್ಕಲೆಬ್ಬಿಸಲಿ ಎಂಬ ವಿಷಾದದಿಂದ ಜೀವನಕ್ಕಾಗಿ 3 ತಲೆಮಾರಿನ ಅನಾದಿ ಕಾಲದಿಂದ ಅರಣ್ಯ ಭೂಮಿ ಸಾಗುವಳಿ ಮಾಡಿದ ಕ್ಷೇತ್ರಕ್ಕೆ ಸಂಬಂಧಿಸಿ ಅರಣ್ಯ ಇಲಾಖೆಯಿಂದ 1 ವಾರದಲ್ಲಿ ತೆರವು ಮಾಡಿ, ಇಲ್ಲದಿದ್ದಲ್ಲಿ ಒಕ್ಕಲೆಬ್ಬಿಸಲು ಕಾನೂನು ಕ್ರಮ ಎಂಬ ನೋಟಿಸ್ ಪ್ರದರ್ಶಿಸುತ್ತಾ ನೊಂದು ನುಡಿದ ಅರಣ್ಯವಾಸಿಯ ಮಾತಿದು. ಮನೆ ಕಟ್ಟಿಕೊಂಡು 60 ವರ್ಷದೊಂದಿಗೆ ಅಷ್ಟೇ ವರ್ಷದ ತೆಂಗು ಅಡಿಕೆ ಗಿಡ ಬೆಳೆಸಿಕೊಂಡು ಈಗ ತೆರವು ಪಡಿಸಲು ನೋಟಿಸ್ ಪಡೆದಂತಹ ಕ್ಯಾದಗಿ ವಲಯದ ಇಟಗಿ ಶಾಖೆಯ ಸುತ್ತಲ ಮನೆ ಗ್ರಾಮದ ಗಾಲ್ಮಾವುದ ಅರಣ್ಯವಾಸಿ ಲಿಂಗ ಪುಟ್ಟನಾಯ್ಕ್ ಮತ್ತು ಧರ್ಮಪತ್ನಿ ಲೀಲಾವತಿ ಲಿಂಗನಾಯ್ಕ್ ಅವರು ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯ ಅತಿಕ್ರಮಣ, ಕ್ಷೇತ್ರಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಜಿಲ್ಲಾ ಸಂಚಾಲಕ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ ಅವರ ನೇತೃತ್ವದ ನಿಯೋಗ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರು ಮೇಲಿನಂತೆ ಹೇಳಿದರು. ಸಿದ್ದಾಪುರ ತಾಲೂಕಿನ ವಾಜಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುತ್ತಲೂ ಮನೆ ಗ್ರಾಮದ ಅರಣ್ಯ ಸರ್ವೆ ನಂಬರ್ 64ರಲ್ಲಿ ಲಿಂಗ ಪುಟ್ಟನಾಯ್ಕ್ ಗಾಲ್ಮಾ ಅವರು ಅನಧಿಕೃತವಾಗಿ ಅರಣ್ಯ ಭೂಮಿ ಸ್ವಾಧೀನ ಮಾಡಿರುವ 3 ಎಕರೆ 14 ಗುಂಟೆ ಪ್ರದೇಶವನ್ನು ಅರಣ್ಯ ಕಾಯ್ದೆ ಅಡಿಯಲ್ಲಿ ಒಕ್ಕಲೆಬ್ಬಿಸಲು ಸಿದ್ದಾಪುರದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ವೃತ್ತ ಶಿರಸಿಯವರ ಪ್ರಾಧಿಕಾರದಲ್ಲಿ 2012ರಲ್ಲಿ ಅಂತಿಮ ಆದೇಶವಾಗಿತ್ತು. ಆದರೆ ಅನಕ್ಷರಸ್ಥ ಕುಟುಂಬಕ್ಕೆ ಕಾನೂನಿನ ಅಜ್ಞಾನದಿಂದ 1978ರ ಪೂರ್ವದ ಸಾಗುವಳಿ ಮತ್ತು ಗಿಡ ಮರಗಳಿದ್ದಾಗಲೂ ಮಂಜೂರಿ ಪ್ರಕ್ರಿಯೆಯಿಂದ ವಂಚಿತರಾಗಿದ್ದರು. ವಲಯ ಅರಣ್ಯಾಧಿಕಾರಿ ಕಚೇರಿ ಕ್ಯಾದಗಿ ವಲಯ ಅವರು ಡಿಸೆಂಬರ್ 20ರಂದು ನೋಟಿಸ್ ಹೊರಡಿಸಿದ ದಿನದಿಂದ 1 ವಾರದ ಒಳಗೆ ಬೆಳೆದಂತಹ 50ರಿಂದ 60 ವರ್ಷ ಬೆಳೆದಂತಹ ಅಡಿಕೆ ಹಾಗೂ ಇನ್ನಿತರ ಬಾಳೆ ಮನೆ ಸ್ವತ್ತುಗಳನ್ನು ಸ್ವ ಇಚ್ಛೆಯಿಂದ ಸ್ವಂತ ಖರ್ಚಿನಲ್ಲಿ ತೆರವು ಮಾಡಲು ಆದೇಶ ನೀಡಿರುವುದು ಕುಟುಂಬವು ಅತಂತ್ರವಾಗುವ ಸ್ಥಿತಿಗೆ ಬಂದಂತಾಗಿದೆ ಎಂದು ನಿಯೋಗವು ಅಭಿಪ್ರಾಯ ವ್ಯಕ್ತಪಡಿಸಿತು. ಏನು 3 ಎಕರೆ ಅಂತಂದ್ರೆ ಇದಷ್ಟು ನಿಮ್ಗೆ 3 ಎಕರೆ ನಿಮ್ಮೊಬ್ಬರದೇ ಇದೇ ನಿಮ್ ತೋಟ ಇರೋದು. ಇದೇ ತೋಟ ಇದ್ರ ಮೇಲೆ ನಾವು ಬದುಕು. ಇದರಿಂದ ಮತ್ತೆ ಇಲ್ಲಿ ನಿಮಗೆ ತೋಟ ಗದ್ದೆ ಯಾವುದೂ ಇಲ್ಲ. ಗದ್ದೆ ತೋಟ ಏನೇನು ಇಲ್ಲ. ಇದೆಲ್ಲ ಈಗ ನೀವೇ ಕೆಲಸ ಮಾಡ್ತಾ ಇದ್ದೀರಿ. ನಾವೇ ಇದನ್ನೆಲ್ಲ ಕೆಲಸ ಮಾಡಿದ್ವಿ. ಹೆಚ್ಚು ಕಮ್ಮಿ ಮರ ನೋಡಿದ್ರೆ ಎಷ್ಟು ವರ್ಷ ಆಗ್ಬೋದು ಇದು? 40 ವರ್ಷದ ಮೇಲೆ. 40 ವರ್ಷದ ಮೇಲೆ. ಅಮ್ಮ, ಈ 40 ವರ್ಷದ ಹಿಂದೆ ಬಹುತೇಕ ನಿಮ್ಮ ಮನೆಯವ್ರಿಗೆ ಕೇಳಿದ್ರೆ ಅವತ್ತು ಯಾರು ಇಲಾಖೆಯಲ್ಲಿ ಬಂದಿಲ್ವಾ ಇದನ್ನ ಬಿಡಿಸ್ಲಿಕ್ಕೆ? ಯಾರು ಎಂತ ಬಿಡ್ತಾರ ಸುದ್ದಿನೇ ಹೇಳಿಲ್ಲ. ಈಗ ಬರ್ತಾ ಇದ್ದಾರೆ. ಈಗ ಇಲ್ಲಿವರೆಗೆ ಯಾರು ನಿಮ್ದು ಇದನ್ನ ಅತಿಕ್ರಮಣ ನೀವು ಬಿಡಿಸ್ತೀವಿ ಅಥವಾ ಈ ಗಾಡಿ ಓಡಾಡಿದ್ರು, ಇಲ್ಲಿ ಓಡಾಡ್ತಾ ಇದ್ರು, ಓಡಾಡಿದ್ರು ಅವ್ರು ಯಾವತ್ತೂ ಬರ್ಲಿಲ್ಲ. ಇವತ್ತು ಬರ್ತಾ ಇದ್ದಾರೆ. ಇವ್ ತೋಟ ತೋರಿಸ್ಬಿಡಿ. ಹೆಚ್ಚು ಕಡಿಮೆ ಇದೆಲ್ಲ ಒಂದು 40 ವರ್ಷ ಇದೆ ತೋಟ. ಮರ ಹೌದು ಅಲ್ಲ, ಈ ಮಗನ ಮದುವೆ ಆಗಿದೆ ಅಲ್ಲ, 40 ವರ್ಷ ಇದೆ ಬಿಡಿ. ಪಾಪ ಅವ್ರು ಮಾಡಿದ್ದು ಗೊತ್ತಾಗುತ್ತೆ. ಹಂಗೆ ಬಾ, ಮುಂದೆ ಹೋಗ್ಬಿಡಿ. ಇದೆಲ್ಲ ಮೆಣಸಿನಕಾಳು ಬೆಳಿತಾ ಇದ್ರಲ್ಲ? ಮೆಣಸಿನಕಾಳು ಚೆನ್ನಾಗಿದೆ ಇದರಲ್ಲಿ. ಆಯ್ತು, ಇಷ್ಟು ದೂರದಲ್ಲಿ ಕಷ್ಟ ಪಡ್ತೀರ, ಅಲ್ಲಿ ಎಲ್ಲ ತಲೆ ಮೇಲೆ ಹೊರೋದೇ ಇದು. ಕಾನೂನಿನ ಅಜ್ಞಾನದಿಂದ ಅರಣ್ಯ ಭೂಮಿ ಸಾಗುವಳಿ ವಂಚಿತರಾಗುವ ಲಿಂಗ ಪುಟ್ಟನಾಯ್ಕ್ ಗಾಲ್ಮಾವ್ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಕಬ್ಜಾ ಮತ್ತು ಸಾಗುವಳಿ ಇರುವ ಕ್ಷೇತ್ರಕ್ಕೆ ಅರ್ಜಿ ಸಲ್ಲಿಸಿದ್ದು ಇರುತ್ತದೆ. ಅರ್ಜಿ ಅರಣ್ಯ ಭೂಮಿ ಮಂಜೂರಿ ನಿರೀಕ್ಷೆಯಲ್ಲಿರುವ ಲಿಂಗ ಪುಟ್ಟನಾಯ್ಕ್ ಏಕಾಏಕಿ ವಲಯ ಕಚೇರಿಯಿಂದ ಒಕ್ಕಲೆಬ್ಬಿಸುವ ನೋಟಿಸ್ ಇಂದ ದಿಗ್ಭ್ರಾಂತಿಗೊಂಡಿರುವಂತಹ ಸಂತ್ರಸ್ತೆ ಕುಟುಂಬಕ್ಕೆ ಹೋರಾಟಗಾರರ ವೇದಿಕೆಯ ಸಂಪೂರ್ಣ ಕಾನೂನು ನೆರವು ನೀಡುವುದೆಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ವಾಜಗೋಡ ಗ್ರಾಮ ಪಂಚಾಯತಿಯ ಗಾಳಾಮದ ಅರಣ್ಯವಾಸಿಯಾಗಿರುವಂತಹ ಲಿಂಗು ನಾಯ್ಕರವರು ಕಳೆದ 60 ವರ್ಷದಿಂದ ಸಾಗುವಳಿ ಮಾಡುತ್ತಿರುವಂತಹ ಅರಣ್ಯ ಭೂಮಿಗಳಿಗೆ ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಒಕ್ಕಲೆಬ್ಬಿಸಲಿಕ್ಕೆ ಆದೇಶವಾಗಿದೆ. ಈ ಆದೇಶವಾಗಿ ಹಿನ್ನೆಲೆಯಲ್ಲಿ ಕ್ಯಾದಗಿ ವಲಯ ಅರಣ್ಯ ಕಚೇರಿಯ ಅಧಿಕಾರಿಗಳು ಡಿಸೆಂಬರ್ 20ಕ್ಕೆ ನೋಟಿಸ್ ಅನ್ನು ಕೊಟ್ಟು ಮುಂದಿನ 6 ದಿನಗಳಲ್ಲಿ ಅವನ್ನು ಒಕ್ಕಲೆಬ್ಬಿಸಿ ಭೂಮಿಯನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಒಂದು ಅಂತಿಮವಾದ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಅತಂತ್ರವಾಗುವ ನಿರಾಶ್ರಿತರಾಗುವಂಥ ಈ ಅರಣ್ಯವಾಸಿ ಕುಟುಂಬಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಳು ಎಲ್ಲ ರೀತಿಯ ಕಾನೂನು ನೆರವನ್ನು ನೀಡಿ ಅವರಿಗೆ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿ ಅರ್ಜಿ ಪುನರ್ ಪರಿಶೀಲನೆ ಹಂತದಲ್ಲಿರುವುದರಿಂದ ಅವರಿಗೆ ಕೆರವಾಗುವ ಎಲ್ಲ ಕಾನೂನು ನೆರವನ್ನು ಕೊಡಲಿಕ್ಕೆ ಹೋರಾಟಗಾರರ ವೇದಿಕೆಯು ನಿರ್ಧಾರ ಮಾಡಿದೆ ಹೇಳುವುದನ್ನು ತೀರ್ಮಾನ ಮಾಡಿದೆ ಹೇಳುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಹೊನ್ನಾವರದ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಇದೆ ಜೆಕೆ ಟೈಲ್ಸ್ ಹೊನ್ನಾವರ. ಇದು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ಇದೆ. ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ. ಇದು ಸ್ಥಾಪನೆಗೊಂಡು ಸುದೀರ್ಘ 4 ವರ್ಷಗಳು ಕಳೆದಿದ್ದು ಈಗಾಗಲೇ 5 ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ 4 ಬ್ರಾಂಚ್ ಸ್ಥಾಪಿತವಾಗಿದೆ. ಹೊನ್ನಾವರ, ಶಿರಸಿ, ಮುಂಡಗೋಡ್, ಕಾರವಾರದಲ್ಲಿ ಹಾಗೂ ಮಡ್ಗಾಂವ್ನಲ್ಲಿ 1 ಬ್ರಾಂಚ್ ಹೊಂದಿದೆ. ಇಲ್ಲಿ ಉತ್ತಮ ಗುಣಮಟ್ಟದ ಸದೃಢವಾದ ಹಾಗೂ ಆಕರ್ಷಕವಾದ ಗ್ರನೈಟ್ ವಿಟ್ರಿಫೈಡ್ಗಳು ದೊರೆಯುತ್ತೆ. ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ
ಹೊಸ ವಿನ್ಯಾಸಗಳ ಟೈಲ್ಸ್, ಗ್ರೆನೈಟ್, ವಿಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ಬನ್ನಿ. ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯವಿದೆ. ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್, ಕಿಚನ್ ಸಿಂಕ್, ಬಾತ್ ಫಿಟ್ಟಿಂಗ್ ಹಾಗೂ ಅಡಿಶಿವ್ ಗಮ್ ನಮ್ಮಲ್ಲಿ ದೊರೆಯುತ್ತೆ. ಜೊತೆಗೆ ತಮಿಳುನಾಡು, ರಾಜಸ್ಥಾನ್, ಕರ್ನಾಟಕ, ಆಂಧ್ರಪ್ರದೇಶ್ ಗ್ರೆನೈಟ್ಗಳು ನಮ್ಮಲ್ಲಿ ನಿಮಗೆ ಸಿಗುತ್ತೆ. ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ. ಸೈಜ್ಗಳಲ್ಲಿ 2x2, 2x4, 63x32, 6x4 ಹೀಗೆ ಹಲವಾರು ಸೈಜ್ಗಳ ವಿಟ್ರಿಫೈಡ್ಗಳು ನಿಮಗೆ ಸಿಗುತ್ತೆ. ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ. ಬನ್ನಿ, ನಿಮಗಿಷ್ಟವಾದುದನ್ನೇ ಆಯ್ಕೆ ಮಾಡಿ. ಹೊಸ ವಿನ್ಯಾಸಗಳ ವಾಲ್ ಮಿರರ್, ದೇವರ ಫೋಟೋಸ್, ವೆಲ್ಕಮ್ ಫ್ರೇಮ್ಸ್ ಕೂಡ ನಮ್ಮಲ್ಲಿ ಇವೆ. ವಿಶೇಷವಾಗಿ ನೀವು ನಮ್ಮಲ್ಲಿ 50,000 ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಇದೆ. ಲೋಡಿಂಗ್, ಅನ್ಲೋಡಿಂಗ್, ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು. ಇವೆಲ್ಲದರ ಉಳಿತಾಯ ನಿಮ್ಮದು. ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ. ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ? ಹಾಗಿದ್ದಲ್ಲಿ ಇವರನ್ನು ಸಂಪರ್ಕಿಸಿ. ಲೋಕೇಶ್ 7795934439 ಅಥವಾ ಮಹಾದೇವ್ 9960133473 ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. JK ಟೈಲ್ಸ್ ಅಂತೇಳಿ ಹೊನ್ನಾವರದಲ್ಲಿ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರಾನೈಟು ಎಲ್ಲ ಸಿಗ್ತದೆ. ನಾನು ಇಲ್ಲಿಂದ ಕೈಮ್ ತಗೊಂಡು ಹೋಗ್ತಾ ಇರ್ತೀನಿ ಮನೆಗೆ. ಒಂದು 2-3 ಸಲ ಆಯಿತು ಬಂದೊಂದು. ಅಡ್ಡಿಲ್ಲ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಹೊನ್ನಾವರದಲ್ಲಿ. ತುಂಬ ಜನ ಬರ್ತಾ ಇದ್ದಾರೆ. ರೇಟು ಬಹಳ ಕಮ್ಮಿ ಇದೆ. ಬೇರೆ ಕಡೆ ಹೋಲಿಸಿದ್ರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ. ಅಡ್ಡಿಲ್ಲ, ಪರವಾಗಿಲ್ಲ, ತಗೊಂಡು ಹೋಗ್ಬೋದು. ಬಡವರಿಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ. ನಮ್ಮಲ್ಲಿ ಅನುಭವಿ ಫಿಟ್ಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕಿಸಿಕೊಳ್ಳುತ್ತೇವೆ. ಈಗಾಗಲೇ ಜಿಲ್ಲಾದ್ಯಂತ JK ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಮಾಡಿದೆ. ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿಯೇ ಇದೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ನಮ್ಮ ವಿಳಾಸ JK ಟೈಲ್ಸ್ ಹೊನ್ನಾವರ, ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ, ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ, ಉತ್ತರ ಕನ್ನಡ ಜಿಲ್ಲೆ. ಮೊಬೈಲ್ ನಂಬರ್ ಲೋಕೇಶ್ 7795934439 ಅಥವಾ ಮಹಾದೇವ್ 9960133473ಗೆ ಕಾಲ್ ಮಾಡಿ.